ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮಧ್ಯೆ ಹೊಡೆದಾಟ ಆಗಿದೆ. ಸಹ ಕೈದಿಯನ್ನ ಕೊಲೆ ಆರೋಪಿಗಳು ಹೊಡೆದಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೊಲೆ ಆರೋಪಿಗಳು ಆಸ್ಪತ್ರೆ ಪಾಲಾಗಿದ್ದಾರೆ. ಮೇ 14ರಂದು ನಡೆದಿರುವಂತಹ ಗಲಾಟೆ ಇದು. ಬಹಳ ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನ ಆಯ್ತು. ಜೈಲಿನ ವಿಚಾರಣಾಧೀನ ಕೈದಿ ಸೂರ್ಯ ಪ್ರಕಾಶ್ ನಿಂದ ಹಲ್ಲೆ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ಕೇಂದ್ರ ಕಾರಾಗೃಹ ಸೇರಿದ್ದ ಈ ಸೂರ್ಯ ಪ್ರಕಾಶ್ ಕೊಲೆ ಆರೋಪಿ. ಕಾರಣ ಏನು? ಊಟದ ಸಂದರ್ಭದಲ್ಲಿ ಸೂರ್ಯ ಪ್ರಕಾಶ್ ಮತ್ತು ಆನಂದ್ ಇಬ್ಬರ ಮಧ್ಯೆ ಕಿರಿಕಾಗಿದೆ. ಟೈಲ್ಸ್ನಿಂದ ಆನಂದ್ ಮೇಲೆ ಸೂರ್ಯ ಪ್ರಕಾಶ್ ಹಲ್ಲೆ ಮಾಡಿದ್ದಾನೆ. ಜಗಳ ಬಿಡಿಸೋದಕ್ಕೆ ಬಂದಂತ ಹುಸೇನ್ ಎಂಬ ಕೈದಿ ಮೇಲೂ ಕೂಡ ಆ ಸಂದರ್ಭದಲ್ಲಿ ಸೂರ್ಯ ಪ್ರಕಾಶ್ ಹಲ್ಲೆ ಮಾಡಿದ್ದಾರೆ. ಇಬ್ಬರು ಕೈದಿಗಳಿಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈಗ 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಇದು. 2 ದಿನ ಆದ ಮೇಲೆ ಈಗ ಗೊತ್ತಾಗ್ತಾ ಇದೆ. ಅಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಜಗಳ ನಡೆದಿದೆ. ಯಾವ ವಿಚಾರಕ್ಕೆ ಅನ್ನೋದು ಇನ್ನೇನು ತಿಳಿದು ಬರಬೇಕು. ಆದರೆ ಸಹ ಕೈದಿಯನ್ನ ಹೊಡೆದಿರೋದು ಕೊಲೆ ಆರೋಪಿ ಸೂರ್ಯ ಪ್ರಕಾಶ್ ಎಂಬ ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹೊಡೆದಿದ್ದಾನೆ. ಟೈಲ್ಸ್ನಲ್ಲಿ ಹೊಡೆದಿದ್ದಾನೆ. ಆ ಜಗಳವನ್ನು ಬಿಡಿಸೋದಕ್ಕೆ ಬಂದರೆ ಅವ್ರ ಮೇಲೂ ಕೂಡ ಹಲ್ಲೆ ನಡೆದಿದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದೀವಿ 2 ದಿನ ಆದ ಮೇಲೆ ಈ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇರೋದಾದ್ರೆ ಜಗಳ ಆಗೋದಕ್ಕೆ ಕಾರಣ ಏನು? ಆ ಸಂದರ್ಭದಲ್ಲಿ ಪೊಲೀಸರು ಯಾರು ಇರಲಿಲ್ವಾ? ಅವ್ರು ನಿಲ್ಲಿಸುವಂತ ಪ್ರಯತ್ನ ಮಾಡಲಿಲ್ವಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ಬುಧವಾರ, ಅಂದ್ರೆ 2 ದಿನದ ಹಿಂದೆ ಬುಧವಾರ ಮಧ್ಯಾಹ್ನ ಸಮಯದಲ್ಲಿ ನಡೆದಿರುವಂತದ್ದು. ವಿಚಾರಣಾಧೀನ ಕೈದಿ ಕುಮಾರಸ್ವಾಮಿ ಲೇಔಟ್ ನ ಒಂದು ಕೊಲೆ ಆರೋಪಿ ಕೂಡ ಆಗಿರ್ತಾನೆ ಸೂರ್ಯ ಪ್ರಕಾಶ್ ಅಂತ ಹೇಳಿ. ಆತ ಏನು ಮಧ್ಯಾಹ್ನ ಊಟದ ಸಮಯದಲ್ಲಿ ಆನಂದ್ ಅನ್ನೋವರ ಜೊತೆ ಒಂದು ಕಿರಿಕನ್ನ ಮಾಡ್ಕೊಂತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲೇ ಬಾತ್ರೂಮಿನ ಒಂದು ಟೈಲ್ಸ್ ಇರುತ್ತೆ. ಆ ಟೈಲ್ಸ್ ಅನ್ನು ತೆಗೆದುಕೊಂಡು ಆನಂದ್ ಮೇಲೆ ಹಲ್ಲೆಯನ್ನು ಕೂಡ ಮಾಡುವಂಥದ್ದು. ಜೊತೆಗೆ ಆ ಒಂದು ಹಲ್ಲೆಯನ್ನ ಬಿಡಿಸೋಕೆ ಅಂತೇಳಿ ಹುಸೇನ್ ಅಂತ ಇನ್ನೊಬ್ಬ ಕೈದಿ ಕೂಡ ಬರ್ತಾರೆ. ಆ ಹುಸೇನ್ ಅನ್ನು ಕೂಡ ಅವರು ಕಲ್ಲಿನಲ್ಲಿ ಅವನು ಸಂಪೂರ್ಣವಾಗಿ ಹಲ್ಲೆ ಮಾಡ್ತಾನೆ. ಆನಂದ್ ಸ್ಥಿತಿ ಅಂತೂ ಸಾಕಷ್ಟು ಗಂಭೀರವಾಗಿ ಇದೆ. ಜೈಲಿನ ಆಸ್ಪತ್ರೆಗೆ ಅಲ್ಲಿನ ಒಂದು ಸಿಬ್ಬಂದಿ ದಾಖಲಿಸಿ ಅಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸಿದ್ದಾರೆ. ಜೊತೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಈಗಾಗಲೇ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಹುಸೇನ್ ಮಾತ್ರ ಅಲ್ಲಿ ಜೈಲಿನ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅಡ್ಮಿಟ್ ಆಗಿರುವಂತದ್ದು. ಈ ಒಂದು ಘಟನೆಗೆ ಏನು ಕಾರಣ ಅಂತೇಳಿ ಇನ್ನೂ ಕೂಡ ತನಿಖೆ ನಡೆಸಲಾಗ್ತದೆ. ಈಗಾಗಲೇ ಜೈಲಿನ ಅಧಿಕಾರಿಗಳೇ ಖುದ್ದಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣವನ್ನ ಕೂಡ ದಾಖಲಿಸಿರುವಂತದ್ದು. ಇನ್ನೇನು ತನಿಖೆಗೆ ಅವರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರನ್ನ ತನಿಖೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಅಶ್ವಿನಿ. ಓಕೆ, ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.